ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗೈಸ್, ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ? ಪ್ರತಿಯೊಬ್ಬರು ಕೂಡ ಯಾರ್ಯಾರು ಲೈಕ್ ಮಾಡ್ತಿದ್ದಾರೆ ಎಲ್ಲರಿಗೂ ಕೂಡ ಭಗವಂತ ನಿಮಗೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಯಾಕಪ್ಪ ಅಂದರೆ ಈಗಿನ ಜನ್ರೇಷನಲ್ಲಿ ತಾವು ಮಾತ್ರ ಚೆನ್ನಾಗಿರಬೇಕು, ತಾವು ಮಾತ್ರ ಬದುಕಬೇಕು ಅನ್ನುವಂಥ ಕಾಲ. ಇಂಥ ಕಾಲದಲ್ಲೂ ಕೂಡ ನೀವು ಇನ್ನೊಬ್ರ ಕಷ್ಟಕ್ಕೆ ನೆರವಾಗೋ ಮುಖಾಂತರ, ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರ ಕಷ್ಟಕ್ಕೆ ನೆರವಾಗ್ತಿದ್ದೀರಾ ಅಂತಂದರೆ ದೇವರು ನಿಮ್ಗೆ ಯಾಕೆ ಒಳ್ಳೇದು ಮಾಡೋದಿಲ್ಲ? ಖಂಡಿತವಾಗ್ಲೂ ನಿಮ್ಮ ಕಷ್ಟ ಕಾಲದಲ್ಲಿ ದೇವರು ನಿಮಗೆ ಒಳ್ಳೆಯದನ್ನ ಮಾಡೇ ಮಾಡ್ತಾರೆ, ಆಯಿತಾ? ನಿಮಗೆ ಎಂಥ ಸಕಲ ಸಂಕಷ್ಟಗಳಿದ್ದರೂ ಕೂಡ ದೇವರು ನಿಮಗೆ ಕಳೀತಾರೆ. ಯಾಕಂದರೆ ಅದು ನನ್ನ ಎಕ್ಸ್ಪೀರಿಯೆನ್ಸು. ನನಗೇನು ಗೊತ್ತು, ನಾನು ಅದನ್ನು ನಿಮಗೆ ಶೇರ್ ಮಾಡ್ತೀನಿ. ಯಾಕಂದರೆ ನನಗೆ ಗೊತ್ತಿರೋವಂಥದ್ದು ನಿಮ್ಗೆ ಶೇರ್ ಮಾಡೋದ್ರಿಂದ ನಾನೇನು ಕಳ್ಕೊಳ್ಳಲ್ಲ ಗಾಯ್ಸ್, ಅಲ್ವಾ? ಸೊ ನನ್ನ ಕಷ್ಟ ಕಾಲ ಅಂತ ಬಂದಾಗ ದೇವರು ನನ್ನ ಕೈ ಹಿಡಿತಾನೆ ಅನ್ನೋದು ನನ್ನ ನಂಬಿಕೆ ಆ್ಯಂಡ್ ನನ್ನ ಎಕ್ಸ್ಪೀರಿಯೆನ್ಸ್ ಕೂಡ, ಓಕೆನಾ? ಸೊ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಕೇಳ್ಬೋದು, ಯಾವ ರೀತಿ ಮೇಡಮ್ ನಾವೊಂದು ಲೈಕ್ ಮಾಡ್ಕೊಡೋದ್ರಿಂದ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತೀವಿ ಅಂತ ಕೇಳಬಹುದು ಅಂತ. ಅಂದರೆ ಗಾಯ್ಸ್, ನಿಮ್ಮ ಒಂದು ಲೈಕಿಂದ ವಿಡಿಯೋ ಅನ್ನೋದು ಆದಷ್ಟು ಲೀಕ್ ಆಗುತ್ತೆ, ಸರಿನಾ? ಅಂದರೆ ನಾನು ಲೈಕ್ ಆಗಲಿ ಲೈಕ್ ಆಗಲಿ ವ್ಯೂಸ್ಗಾಗಲಿ ಕಮೆಂಟ್ಸ್ಗಾಗಲಿ ಹೇಳ್ತಾ ಇಲ್ಲ ಗಾಯ್ಸ್. ಏನೋ ಒಂದು ತುಂಬ ಜನ ಕಷ್ಟದಲ್ಲಿ ಇರ್ತಾರೆ ಅಲ್ವಾ, ಅವ್ರಿಗೆಲ್ಲ ಒಂದು ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇರೋದು ಅಷ್ಟೇ, ಓಕೆನಾ? ಸೊ ದಯವಿಟ್ಟು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ ಅಂತ ಹೇಳ್ತಾ ಬನ್ನಿ, ತಡ ಮಾಡ್ದೇನೆ ಇವತ್ತಿನ ವ್ಲಾಗ್ ಬಗ್ಗೆ, ಅಂದರೆ ಇವತ್ತಿನ ರೆಮಿಡಿ ಬಗ್ಗೆ ಮಾತಾಡ್ತೀನಿ, ಓಕೆನಾ? ಅದಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಬನ್ನಿ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಗೈಸ್, ಏನಂದರೆ ಈ ಒಂದು ರೆಮಿಡಿಯಿಂದ ನಿಮಗೆ ಏನು ಯೂಸಸ್ ಅಂತ ನಾನು ಫಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ? ಸೊ ಈ ಒಂದು ರೆಮಿಡಿಯಿಂದ ಗೈಸ್, ನಿಮಗೆ ನೀವು ಬಿಸ್ನೆಸ್ ಮಾಡ್ತಾ ಇರ್ತೀರ ಅಲ್ವಾ, ಆ ಜಾಗದಲ್ಲಿ ನಿಮಗೆ ಬಿಸ್ನೆಸ್ ಆಗ್ತಾ ಇರೋದಿಲ್ಲ, ಓಕೆನಾ? ತುಂಬ ಚೆನ್ನಾಗಿ ಬಿಸ್ನೆಸ್ ಆಗ್ತಾ ಇರುತ್ತೆ, ಅಕ್ಕಪಕ್ಕದವ್ರ ಕಣ್ಣು ದೃಷ್ಟಿಯಿಂದ ನಮಗೆ ಬಿಸ್ನೆಸ್ ಸರಿಯಾಗಿ ಆಗ್ತಾ ಇಲ್ಲ ಅಂತನ್ನೋರಿಗೆ ಈ ಒಂದು ರೆಮಿಡಿ ಹೆಲ್ಪ್ ಮಾಡುತ್ತೆ. ಹಾಗೆಯೇ ತುಂಬಾ ಸಾಲನ ಮಾಡ್ಕೊಂಡಿದ್ದೀವಿ, ಸಾಲನ ತೀರ್ಸೋಕ್ಕಾಗ್ತಾಯಿಲ್ಲ, ನಮಗೆ ತುಂಬಾ ಕಷ್ಟ ಆಗ್ತಾಯಿದೆ ಮೇಡಮ್ ಅಂತ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ. ಈ ಒಂದು ರೆಮಿಡಿನ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ, ಆಯಿತಾ? ಇದೊಂದು ರೆಮಿಡಿ ಅಂತಲ್ಲ ಗೈಸ್, ನೀವು ಯಾವುದೇ ಒಂದು ರೆಮಿಡಿಗಳನ್ನ ಮಾಡಿಕೊಂಡ್ರೂ ಕೂಡ ಒಂದು ನಂಬಿಕೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ, ಓಕೆನಾ? ಸೊ ನೀವು ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ನಿಮ್ಮ ಕಷ್ಟಗಳು ಕಳೆಯುತ್ತೆ. ನೀವು ಏನು ಅಂದ್ಕೊಳ್ತೀರಾ, ನಿಮ್ಗೆ ಏನೇನು ಕಷ್ಟ ಇದೆ ಎಲ್ಲ ಕೂಡ ದೂರ ಆಗ್ತಾ ಹೋಗುತ್ತೆ, ಸರಿನಾ? ನೀವೇನೋ ಬೇಕಾಬಿಟ್ಟು ಇವ್ರು ಹೇಳಿದ ತಕ್ಷಣ ಆಗ್ಬಿಡುತ್ತಾ ನೋಡ್ಬಿಡೋಣ, ಈ ರೀತಿ ಒಂದು ಮನೋಭಾವನೆ ಇಟ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ಗಾಯ್ಸ್, ಅದು ನೆರವೇರೋದಿಲ್ಲ, ಸರಿನಾ? ತುಂಬ ಜನ ಕಮೆಂಟ್ ಮಾಡ್ತಾಯಿದ್ದೀರಾ, ಮೇಡಮ್ ನೀವು ಹೇಳುವಂಥ ರೆಮಿಡಿಗಳು ನಮಗೆ ಹೆಲ್ಪ್ ಆಗ್ತಾ ಇದೆ, ನಮಗೂ ಕೂಡ ವರ್ಕೌಟ್ ಆಗ್ತಿದೆ, ನಮ್ಮ ಕಷ್ಟಗಳು ಕಳೀತಾ ಇದೆ ಅಂತ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ. ಯಾರ್ಯಾರು ಕಮೆಂಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ, ಇವತ್ತಿಂದು ನಿಮಗೆ ಆಲ್ರೆಡಿ ಹೇಳ್ದಂಗೆ ನಾನು ಆವಾಗಲೇ ಹೇಳಿದೆ ಅಲ್ವಾ, ಇಷ್ಟು ಯೂಸಸ್ ನಿಮಗೆ ಈ ಒಂದು ರೆಮಿಡಿಯಿಂದ. ಹಾಗೆಯೇ ಈ ಒಂದು ರೆಮಿಡಿನ ಯಾವ ವಾರ ಮಾಡ್ಕೊಳ್ಬೇಕು ಮೇಡಮ್ ಅಂತ ಕೇಳ್ಬೋದು ನೀವು. ಈ ಒಂದು ರೆಮಿಡಿನ ನಾಳೆ ಬಂದು ಮಂಗಳವಾರ ಇದೆ ಅಲ್ವಾ, ಮಂಗಳವಾರ ಆಗಿರ್ಬೋದು, ಶುಕ್ರವಾರ ಆಗಿರಬಹುದು, ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಕೂಡ ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ. ಇದನ್ನು ಅಂದರೆ ಈ ವಿಡಿಯೋ ಮಾಡಿದ ತಕ್ಷಣ ಇವಾಗಲೇ ಅಪ್ಲೋಡ್ ಮಾಡ್ತೀನಿ. ನಾಳೆ ಬೆಳಿಗ್ಗೆ ಅಂದರೆ ಇವತ್ತು ನಿಮಗೆ ಸಿಕ್ಕಿದ್ರೆ ನಾಳೆ ಮಾಡ್ಕೊಳ್ಳಿ, ನಾಳೆ ಬೆಳಿಗ್ಗೆ ಸಿಕ್ಕಿದ್ರೆ ನಾಳೆ ಸಂಜೆ ಮಾಡ್ಕೊಳ್ಳಿ, ಇಲ್ಲ ಬೆಳಿಗ್ಗೆ ಮಾಡ್ಕೊಳ್ಳಿ, ನಿಮ್ಮಿಷ್ಟ ಗೈಸ್. ಅಂದರೆ ಬೆಳಿಗ್ಗೆನಾದರೂ ಮಾಡ್ಬೋದು, ಸಂಜೆನಾದರೂ ಮಾಡ್ಬೋದು. ಅಕಸ್ಮಾತ್ ಬುಧವಾರ ಸಿಕ್ಕಿದ್ರೆ ಶುಕ್ರವಾರ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗತ್ತೆ, ಓಕೆನಾ? ಹಾಗೆಯೇ ನಾನು ಆಗಲೇ ಹೇಳ್ದಂಗೆ ಟೈಮಿಂಗ್ಸ್ ಅಂತ ಏನಿಲ್ಲ, ಮಾರ್ನಿಂಗ್ ಆದರೂ ಮಾಡ್ಕೊಳ್ಳಿ, ಈವ್ನಿಂಗ್ ಆದರೂ ಮಾಡ್ಕೊಳ್ಳಿ. ಆದರೆ ಈ ಒಂದು ರೆಮಿಡಿನ 11 ದಿನಗಳ ಕಾಲ ಮಾಡಬೇಕಾಗತ್ತೆ, ಸರಿನಾ? ನಮ್ಮ ಹೆಣ್ಮಕ್ಳು ಮಂತ್ಲಿ ಪ್ರಾಬ್ಲಮ್ ಇದ್ದರೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಹಾಗೆಯೇ ನೀವು ಕೇಳ್ಬೋದು, ಬರೀ ಹೆಣ್ಮಕ್ಳು ಮಾತ್ರ ಮಾಡ್ಬೋದಾ ಅಂತ. ಇಲ್ಲ ಗಾಯ್ಸ್, ಹೆಣ್ಮಕ್ಳು ಕೂಡ ಮಾಡ್ಬೋದು, ಹಾಗೆಯೇ ಗಂಡು ಮಕ್ಕಳು ಕೂಡ ಮಾಡ್ಬೋದು, ಏನೂ ತೊಂದರೆ ಇಲ್ಲ, ಸರಿನಾ? ಮಂತ್ಲಿ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಮಾಡ್ಕೊಳ್ಳಿ. ಯಾಕಂದರೆ 11 ದಿನ ಯಾವುದೇ ರೀತಿ ನೀವು ಅಂದರೆ ಈ ರೀತಿ ಮಂತ್ಲಿ ಪ್ರಾಬ್ಲಮ್ ಆಗೋದು ಆ ರೀತಿ ಎಲ್ಲ ಆಗಬಾರ್ದು. ಯಾಕಂದರೆ ಆ ಥರ ಆಗಿಬಿಟ್ರೆ ಮತ್ತೆ ನೀವು ಫಸ್ಟಿಂದ ಮಾಡಬೇಕಾಗತ್ತೆ ರೆಮಿಡಿನ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಹಾಗೆಯೇ 11 ದಿನಗಳ ಕಾಲ ನೀವು ನಾನ್ ವೆಜ್ನ ತಿನ್ನೋ ಹಾಗಿಲ್ಲ, ಸರಿನಾ? ಲಕ್ಷ್ಮೀ ತಾಯಿಗೆ ನಾನ್ ವೆಜ್ ಅಂದರೆ ಆಗಿ ಬರಲ್ಲ, ಸೊ ಅದಕ್ಕೆ ಹೇಳ್ತಾ ಇರೋದು, ನಾನ್ ವೆಜ್ನ ತಿನ್ನಬೇಡಿ 11 ದಿನವರೆಗೆ. ಸ್ವಲ್ಪ ಅಂದರೆ ಅದನ್ನೆಲ್ಲ ಸ್ವಲ್ಪ ಸ್ಟಾಪ್ ಮಾಡ್ಕೊಳ್ಳಿ, ಒಂದು 11 ದಿನಗಳ ಕಾಲ ತಿಂದೇನೆ ಈ ಒಂದು ರೆಮಿಡಿನ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಈ ಒಂದು ರೆಮಿಡಿಗೆ ನಾನು ಯೂಸ್ ಮಾಡುವಂಥ ಪದಾರ್ಥಗಳನ್ನ ನಾನು ನಿಮಗೆ ತೋರಿಸ್ತೀನಿ ಗಾಯ್ಸ್, ಓಕೆನಾ? ನನ್ನ ಚಾನಲಲ್ಲಿ ಬಂದು ಗಾಯ್ಸ್ ಅವರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ವಿಡಿಯೋ ಮಾಡಿ ನಾನು ಹಾಕೋದಿಲ್ಲ. ನನಗೆ ಗೊತ್ತಿರೋದನ್ನ ಒಂದು ಸಲ ಎಕ್ಸ್ಪರಿಮೆಂಟ್ನ ಮಾಡ್ತೀನಿ, ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಂಡು ನಾನು ಅದನ್ನು ಎಕ್ಸ್ಪರಿಮೆಂಟ್ ಮಾಡಿ ಓಕೆ ಫೈನ್ ನನಗೆ ಒಂದು ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು, ಓಕೆನಾ? ಸೊ ನೋಡಿ, ಇಲ್ಲಿ ನಾನು ಆಮೇಲೆ
ತುಂಬಾ ನಾನು ದುಡ್ಡು ಖರ್ಚು ಮಾಡಿ ಮಾಡುವಂಥ ರೆಮಿಡಿಗಳನ್ನ ಯಾವುದು ಕೂಡ ಹೇಳೋದಿಲ್ಲ ಗಾಯ್ಸ್, ಓಕೆನಾ. ಮನೆಯಲ್ಲೇ ನೀವು ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಮಾಡುವಂಥ ರೆಮಿಡಿಗಳು ಆಗಿರುತ್ತೆ. ಸೊ ನಾನಿಲ್ಲಿ ಒಂದು ಗಾಜಿನ ಬೌಲ್ನ ತೊಗೊಂಡಿದ್ದೀನಿ. ಈ ಒಂದು ರೆಮಿಡಿನ ನೀವು ಗಾಜಿನ ಬೌಲಲ್ಲಾದರೂ ಮಾಡ್ಕೊಳ್ಳಿ, ಇಲ್ಲ ಪಿಂಗಾಣಿ ಬೌಲ್ ಬರುತ್ತಲ್ಲ ಅದರಲ್ಲೂ ಕೂಡ ಮಾಡ್ಕೋಬಹುದು. ಪ್ಲಾಸ್ಟಿಕ್ ಅಂತೂ ಯೂಸ್ ಮಾಡೋಕ್ಕಂತೂ ಹೋಗಬೇಡಿ. ಹಾಗೆಯೇ ಗಾಜಿನ ಬೌಲ್ ಒಳಗಡೆ ನಾನು 1 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ. ಕಲ್ಲುಪ್ಪು ತುಂಬಾ ಪರಮ ಪವಿತ್ರವಾದದ್ದು. ನಿಮಗೆಲ್ಲರಿಗೂ ಕೂಡ ತಿಳಿದಿರುವಂತೆಯೇ ಕಲ್ಲುಪ್ಪಿಗೆ ತುಂಬಾ ಒಂದು ಶಕ್ತಿ ಇದೆ. ಒಂದು ನೆಗೆಟಿವಿಟಿನ ಮನೆಯಿಂದ ಹೊರಗಡೆ ಹಾಕುವಂತಹ ಶಕ್ತಿ ಇದೆ. ಹಾಗೆಯೇ ನಿಮ್ಮ ಆಹಾರದ ರುಚಿನ ಹೆಚ್ಚಿಸೋದಲ್ಲದೆ ಇದು ಕೆಲವೊಂದು ನೆಗೆಟಿವಿಟಿನ ಅಂದರೆ ದೃಷ್ಟಿ ದೋಷಗಳನ್ನ ಕಳೀಲಿಕ್ಕೆ ಈ ಕಲ್ಲುಪ್ಪು ಅನ್ನೋದು ಹೆಲ್ಪ್ ಮಾಡುತ್ತೆ. ಹಾಗೆಯೇ ನಿಮಗೂ ಗೊತ್ತಿರೋ ಥರನೇ ಇದು ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು. ಮಾತೆ ಮಹಾಲಕ್ಷ್ಮಿಯ ಸಹೋದರಿ ಅಂತ ಕೂಡ ಹೇಳ್ತಾರೆ. ಕಲ್ಲುಪ್ಪು ಸಮುದ್ರದಲ್ಲೇ ಉದ್ಭವವಾಗಿರೋದು, ಮಾತೆ ಮಹಾಲಕ್ಷ್ಮಿ ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದ್ರಿಂದ ಮಾತೆ ಮಹಾಲಕ್ಷ್ಮಿಯ ಸಹೋದರಿ ಅಂತ ಕೂಡ ಇದನ್ನು ಕರೀತಾರೆ, ಓಕೆನಾ. ಹಾಗೆಯೇ ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ನೋಡಿ ಇಲ್ಲಿ ಸಾಸಿವೆನ ತೊಗೊಂಡಿದ್ದೀನಿ. ಸಾಸಿವೆ ಜೊತೆ ಮಿಕ್ಸ್ ಆಗಿದೆ ನೋಡಿ. 1 ಟೇಬಲ್ ಸ್ಪೂನಷ್ಟು ಸಾಸಿವೆನ ತೊಗೊಳ್ಳಿ. ಸಾಸಿವೆನ ಅಷ್ಟೇ ಗಾಯ್ಸ್, ಒಂದು ನೆಗೆಟಿವಿಟಿನ ಮನೆಯಿಂದ ಹೊರಗಡೆ ಹಾಕುವಂಥ ಶಕ್ತಿ ಈ ಸಾಸಿವೆಗೆ ಇದೆ. ಅದಕ್ಕೋಸ್ಕರ ಹೇಳ್ತಾ ಇರೋದು ಸಾಸಿವೆ. 1 ಟೇಬಲ್ ಸ್ಪೂನಷ್ಟು ಸಾಸಿವೆನ ತಗೊಳ್ಳಿ. ಹಾಗೆಯೇ ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ನಾನು ತೊಗೊಂಡಿದ್ದೀನಿ, ಸರಿನಾ. ಅರಿಶಿನ ಅನ್ನೋದು ತುಂಬಾ ಮಂಗಳಕರವಾದಂಥದ್ದು, ಅಂದರೆ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದಂಥದ್ದು ಅಲ್ವಾ. ಹಾಗೆಯೇ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅರಿಶಿಣಕ್ಕೆ ಫಸ್ಟ್ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅಲ್ವಾ. ಶುಭ ಸಮಾರಂಭಗಳಲ್ಲಿ ನಾವು ಫಸ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಅಂದರೆ 1/4 ಟೇಬಲ್ ಸ್ಪೂನಷ್ಟು ಅರಿಶಿಣನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಗಾಯ್ಸ್ ನೋಡಿ ಚಕ್ಕೆನೂ ಕೂಡ ತೊಗೊಂಡಿದ್ದೀನಿ, ಓಕೆನಾ. ಮತ್ತು ಮಹಾಲಕ್ಷ್ಮಿಗೆ ಮಸಾಲೆ ಐಟಮ್ಸ್ ಅಂದರೆ ತುಂಬಾ ಪ್ರಿಯವಾದದ್ದು ಗಾಯ್ಸ್. ಅದಕ್ಕೆ ನಾನಿಲ್ಲಿ ಚಕ್ಕೆನೂ ಕೂಡ ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಗಾಯ್ಸ್ ನಾನಿಲ್ಲಿ 1 ರೂಪಾಯಿ ಕಾಯಿನ್ನ ನಾನು ತೊಗೊಂಡಿದ್ದೀನಿ, ಸರಿನಾ. 1 ಅನ್ನೋದು ತುಂಬಾ ಒಂದು ಪವರ್ಫುಲ್ ಅಂತಲೇ ಹೇಳ್ಬೋದು. ಸಿದ್ಧಿ ಮಾಡಲಿಕ್ಕೆ 1 ಅನ್ನೋದು, ಜಯ ಸಿಗಲಿಕ್ಕೆ 1 ಅನ್ನೋದನ್ನು ನಾವು ಯೂಸ್ ಮಾಡ್ತೀವಿ. ಈಗ ನಾವೆಲ್ಲಾದರೂ ಫಂಕ್ಷನ್ಗೆ ಹೋಗ್ತೀವಿ ಅಂತ ಅಂದ್ಕೊಳ್ಳಿ, ಅಲ್ಲಿ 100 ರೂಪಾಯಿ ಹಾಕ್ತೀವಿ, 200 ರೂಪಾಯಿ ಹಾಕ್ತೀವಿ, 1000 ರೂಪಾಯಿ ಹಾಕ್ತೀವಲ್ವ, ಅದ್ರ ಜೊತೆಗೆ 1 ರೂಪಾಯಿ ಕೂಡ ನಾವು ಸೇರಿಸಿ ಕೊಡ್ತೀವಿ. 100 ರೂಪಾಯಿ ಕೊಡ್ಬೋದಾಗಿರ್ಬೋದು, 501, 1001 ಈ ರೀತಿ 1 ರೂಪಾಯಿನ ನಾವು ಸೇರಿಸಿ ಕೊಡ್ತೀವಿ ಅಲ್ವಾ. 1 ರೂ ಅನ್ನೋದು ಜಯ ಸಿದ್ಧಿ ಮಾಡಲಿಕ್ಕೆ 1 ರೂಪಾಯಿನ ನಾವು ಯೂಸ್ ಆಗುತ್ತೆ. ಇದು ಜಯ ಕೊಡಲಿಕ್ಕೆ ಅಂದರೆ ಸಿದ್ಧಿ, ನಿಮ್ಮ ಕಾರ್ಯಗಳನ್ನ ಸಿದ್ಧಿಗೊಳಿಸಲಿಕ್ಕೆ ಈ 1 ರೂಪಾಯಿ ಅನ್ನೋದು ಹೆಲ್ಪ್ ಮಾಡುತ್ತೆ. ಸೊ ನಾನಿಲ್ಲಿ 1 ರೂಪಾಯಿ ನಾಣ್ಯನ ಸೇರಿಸ್ಕೊಂಡಿದ್ದೀನಿ. ಇಷ್ಟೇ ಗೈಸ್, ಇನ್ನೇನು ಸೇರಿಸ್ಕೊಬೇಡಿ ನೀವು, ಓಕೆನಾ. ಸೊ ಸೇರಿಸ್ಕೊಂಡು ನೀವು ಒಂದು ಪ್ಲೇಟ್ನ ತೊಗೊಂಡು ನೀವು ಶಾಪಲ್ಲೂ ಅಷ್ಟೇ ಇಷ್ಟೆಲ್ಲ ಸೇರಿಸ್ಕೊಂಡು ಆದಮೇಲೆ ಒಂದು ಪ್ಲೇಟ್ನ ತೊಗೊಂಡು ಮತ್ತು ಮಹಾಲಕ್ಷ್ಮಿ ಫೋಟೋ ಎಲ್ಲರ ಮನೇಲೂ ಕೂಡ ಇದ್ದೇ ಇರುತ್ತೆ ಅಲ್ವಾ. ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಇದನ್ನು ಇಟ್ಕೊಂಡು ನೀವು ಕೈಯಲ್ಲಿ ಸಂಕಲ್ಪನ ಮಾಡ್ಕೊಳ್ಬೇಕು. ನಿಮಗೆ ಶಾಪಲ್ಲಿ ಬಿಸ್ನೆಸ್ ಆಗ್ತಾಯಿಲ್ಲ ಅಂತಂದರೆ, ತಾಯಿ ನಿಮಗೆ ಈ ಥರ ಬಿಸ್ನೆಸ್ ಆಗ್ತಾಯಿಲ್ಲ, ಅಕ್ಕಪಕ್ಕದವ್ರದ್ದು ಕಣ್ಣು ದೃಷ್ಟಿ ಜಾಸ್ತಿ ಆಗಿದೆ, ಅವ್ರ ದೃಷ್ಟಿ ಎಲ್ಲ ದೋಷ ಎಲ್ಲ ಕಳೆದು ನನ್ನ ವ್ಯಾಪಾರ ಸ್ಥಳದಲ್ಲಿ ವ್ಯಾಪಾರ ಚೆನ್ನಾಗಿ ಆಗೋ ರೀತಿ ಮಾಡು ತಾಯಿ ಅಂತ ನೀವು ಕೇಳ್ಕೊಳ್ಬೇಕು, ಸರಿನಾ. ಹಾಗೆಯೇ ಮನೇಲೂ ಮಾಡೋರು ಅಷ್ಟೇ, ನಿಮ್ಗೇನು ಕಷ್ಟ ಇದೆ, ನೀವು ಜಾಸ್ತಿ ಸಾಲ ಮಾಡ್ಕೊಂಡಿದ್ದೀರಾ, ಇಲ್ಲ ಹಣ ಅನ್ನೋದು ಮನೆಯಲ್ಲಿ ಉಳಿತಾ ಇಲ್ವಾ, ಇಲ್ಲ ಏನಾದರೂ ಒಂದು ಪ್ರಾಬ್ಲಮ್ಸ್ ಬಂದು ಹಣ ಅನ್ನೋದು ಖರ್ಚಾಗ್ತಾ ಇದ್ದರೆ, ಈ ರೀತಿ ನಿಮ್ಗೇನು ಕಷ್ಟಗಳಿದೆ ಅದನ್ನು ದೇವಿ ಮುಂದೆ ನೀವು ಕೇಳಿಕೊಂಡು ಈ ರೆಮಿಡಿನ ನಾನು ನನ್ನ ಕಷ್ಟಗಳನ್ನ ಕಳೀಲಿಕ್ಕೋಸ್ಕರ ಮಾಡ್ತಾಯಿದ್ದೀನಿ ತಾಯಿ, ಇಂಥ ಕಷ್ಟ ಅಂತ ಕೇಳಿಕೊಂಡು ಕಷ್ಟನ ಕಳೀಲಿಕ್ಕೋಸ್ಕರ ಮಾಡ್ತಾಯಿದ್ದೀನಿ ತಾಯಿ ಅಂತ ಹೇಳಿಬಿಟ್ಟು ನೀವು ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಇದನ್ನು ಇಡಬೇಕು, ಸರಿನಾ. ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನೀವು ಮಾಡಬೇಕಾಗತ್ತೆ. ಆಮೇಲೆ ಇದಕ್ಕೆ ಗಾಯ್ಸ್ ನೀವು ಒಂದೇ ಒಂದು ಕೆಂಪು ಬಣ್ಣದ ಹೂವು, ಅಂದರೆ ಇದು ಗುಲಾಬಿ ಬರುತ್ತಲ್ಲ, ಅದನ್ನು ಕೂಡ ಇದಕ್ಕೆ ಮುಡಿಸಿ, ಸರಿನಾ. ಮುಡಿಸ್ಬಿಟ್ಟು ನೀವು ದೇವರಿಗೆ ಯಾವ ರೀತಿ ಪೂಜೆನ ಮಾಡ್ತೀರಾ ಅದೇ ರೀತಿ ಇದಕ್ಕೂ ಕೂಡ ನೀವು ಪೂಜೆನ ಮಾಡ್ಕೊಳ್ಬೇಕು. ಗಂಧದ ಕಡಿ ಬೆಳಗೋದಾಗಿರ್ಬಹುದು, ಕರ್ಪೂರ ಬೆಳಗೋದಾಗಿರಬಹುದು, ಇದಕ್ಕೂ ಕೂಡ ಪೂಜೆನ ಮಾಡ್ಕೊಳ್ಳಿ. ಪೂಜೆ ಮಾಡಿಕೊಂಡು ನೀವು ಅಕಸ್ಮಾತ್ ಡೇ 1 ನೀವು ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ರೆ ಬೆಳಗ್ಗೆನೇ ಮಾಡಿ, ಸಂಜೆ ಸ್ಟಾರ್ಟ್ ಮಾಡಿದ್ರೆ ಸಂಜೆನೇ ಮಾಡ್ಕೊಳ್ಳಿ, ಸರಿನಾ. 11 ದಿನಗಳ ಕಾಲ ಇದಕ್ಕೆ ಪೂಜೆನ ಮಾಡಬೇಕಾಗತ್ತೆ. 11 ದಿನ ಆದಮೇಲಿಂದ ನೀವು ಅದರ ನಾಳೆಗೆ ಈ ಬೌಲಲ್ಲಿ ಇರುವಂಥ ಈ 1 ರೂಪಾಯಿ ನಾಣ್ಯನ ನೀವು ಬಿಸ್ನೆಸ್ ಮಾಡುವಂಥ ಜಾಗದಲ್ಲಿ ಮಾಡ್ತಾಯಿದ್ರೆ ನಿಮ್ಮ ಕ್ಯಾಶ್ ಕೌಂಟ್ರಲ್ಲಿ ಇದನ್ನು ಇಟ್ಕೊಳ್ಳಿ, ಸರಿನಾ. ಕ್ಯಾಶ್ನ ನೀವು ಬಿಸ್ನೆಸ್ ಮಾಡೋ ಜಾಗದಲ್ಲಿ ಎಲ್ಲಿ ಇಡ್ತೀರಾ ಆ 1 ರೂಪಾಯಿ ನಾಣ್ಯನ ಇಟ್ಕೋಬೇಕಾಗುತ್ತೆ. ಇನ್ನು ಮನೆಯಲ್ಲಿ ಮಾಡುವಂಥವರು ನಿಮ್ಮ ಪರ್ಸ್ನಲ್ಲಿ ಡೈಲಿ ಯೂಸ್ ಮಾಡ್ತಿರಲ್ಲ ಆ ಪರ್ಸಲ್ಲಿ ಇಟ್ಕೊಳ್ಳಿ, ಇಲ್ಲ ಅಂತಂದರೆ ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೊಳ್ಳಿ, ಸರಿನಾ. ಅಂದರೆ ನೀವು ಮನೆಯಲ್ಲಿ ದುಡ್ಡನ್ನ ಎಲ್ಲಿ ಇಡ್ತೀರಾ ಅಲ್ಲಿ ಈ 1 ರೂಪಾಯಿ ನಾಣ್ಯವನ್ನು ಇಡಬೇಕಾಗುತ್ತೆ. ಇನ್ನು ಮಿಕ್ಕಿದ ಎಲ್ಲ ಪದಾರ್ಥನೂ ನೀವು ಹೋಗ್ಬಿಟ್ಟು ಯಾವುದಾದ್ರೂ ಒಂದು ಗಿಡದ ಹತ್ರ ಹಾಕ್ಬಿಡಿ ಗಾಯ್ಸ್, ಓಕೆನಾ. ಹಾಕ್ಬಿಟ್ಟು ಮತ್ತೆ ಬಂದು ಈ ಬೌಲ್ನ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ನೋಡಿ ಈ ಡೇ 1 ನೀವು ಸ್ಟಾರ್ಟ್
ಮಾಡ್ಕೊಳ್ಳಿ. ಡೈಲಿ ನೀವೇ ಅಬ್ಸರ್ವ್ ಮಾಡ್ತೀರಾ, ಸ್ವಲ್ಪ 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 ಸುಧಾರಿಸ್ತಾ ಹೋಗ್ತೀರಾ. ಅಂಗಡಿಗಳಲ್ಲೂ ಅಷ್ಟೇ, ನಿಮ್ಮ ಶಾಪ್ಗಳಲ್ಲಿ ಬಿಸ್ನೆಸ್ ಜಾಗದಲ್ಲಿ ಕೂಡ ನಿಮಗೆ ಏಳಿಗೆ ಆಗ್ತಾ ಹೋಗುತ್ತೆ. ಅಂದರೆ ಜನಗಳು ಬರಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ದುಡ್ಡು ಅನ್ನೋದು ನಿಲ್ಲುತ್ತೆ, ಸರಿನಾ. ಮನೆಯಲ್ಲೂ ಅಷ್ಟೇ ನಾನಾ ಮೂಲೆಗಳಿಂದ ನಿಮಗೆ ದುಡ್ಡು ಬರಲಿಕ್ಕೆ ಸ್ಟಾರ್ಟ್ವಾಗುತ್ತೆ. ಹಾಗೆಯೇ ದುಡ್ಡು ಅನ್ನೋದು ಮನೆಯಲ್ಲಿ ನಿಲ್ಲುತ್ತೆ. ಸಾಲ ಮಾಡ್ಕೊಂಡಿದ್ರೆ ಸಾಲ ಕೂಡ ನಿಮಗೆ ತೀರಿಸ್ತೀರಾ, ಆಯಿತಾ. ನಾನು ಹೇಳೋದು ಒಂದೇ ಗಾಯ್ಸ್, ನಂಬಿಕೆ ಇಟ್ಟು ಮಾಡ್ಕೊಳ್ಳಿ ಅಷ್ಟೇ, ಓಕೆನಾ. ನಂಬಿಕೆ ಎಲ್ಲಿ ನೀವು ಇಟ್ಕೊಂಡು ಮಾಡ್ತೀರಾ ಖಂಡಿತವಾಗ್ಲೂ ನಿಮಗೆ ಅಲ್ಲಿ ಸಿದ್ಧಿ ಸಿಕ್ಕೇ ಸಿಗುತ್ತೆ, ಜಯ ಸಿಕ್ಕೇ ಸಿಗುತ್ತೆ, ಓಕೆನಾ. ಸೊ ಎಲ್ಲರೂ ನಂಬಿಕೆ ಇಟ್ಟು ಮಾಡ್ಕೊಳ್ತೀರಾ ಅಂತ ಭಾವಿಸ್ತೀನಿ. ಹಾಗೆಯೇ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಅದರಲ್ಲಿ ಆನ್ಸರ್ನ ಮಾಡ್ತೀನಿ. ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನಾನು ಆನ್ಸರ್ನ ಮಾಡೇ ಮಾಡ್ತೀನಿ. ಹಾಗೆಯೇ ಇದೇ ರೀತಿ ಹಲವಾರು ವೀಡಿಯೋಸ್ನ ಹಾಕಿದ್ದೀನಿ, ಒಮ್ಮೆ ಅದನ್ನು ಚೆಕ್ ಮಾಡ್ಕೊಂಡು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಚೆಕ್ ಮಾಡಿಕೊಂಡು ನೀವು ಕೂಡ ಈ ರೀತಿ ಮಾಡ್ಕೊಳ್ಳಿ, ಓಕೆನಾ. ಅಂದರೆ ರೆಮಿಡಿಗಳನ್ನ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನ ಕಳ್ಕೊಳ್ಳಿ, ಓಕೆನಾ. ಸೊ ನೋಡಿದ್ರಲ್ಲ ಗಾಯ್ಸ್, ದಯವಿಟ್ಟು ಇದು ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಷನ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಇನ್ಫಾರ್ಮೇಷನ್ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆಯೇ ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ಬರು ಕಷ್ಟಕ್ಕೆ ನೆರವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕಾಗಲಿ, ಲೈಕ್ ಕೊಡೋಕ್ಕಾಗಲಿ ಕಾಸು ಕೊಡಬೇಕಾ ಗಾಯ್ಸ್, ಇಲ್ಲ ಅಲ್ವಾ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ನಿಮಗೆ ಯಾರ್ಯಾರು ಕಷ್ಟದಲ್ಲಿ ಇದ್ದಾರೆ ನಿಮ್ಮ ಕಡೆಯವರು ಎಲ್ಲರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ರೆಮಿಡಿನ ಮಾಡ್ಕೊಳ್ಳೋಕ್ಕೆ ಹೇಳಿ, ಒಳ್ಳೆಯದಂತೂ ಆಗೇ ಆಗುತ್ತೆ, ಓಕೆನಾ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಮತ್ತು ಮಹಾಲಕ್ಷ್ಮಿ ನಿಮ್ಮ ಮನೆ ದೇವರುಗಳು, ನೀವು ಇಷ್ಟಪಡುವಂಥ ದೇವರುಗಳು ನಿಮ್ಮ ಮನೆಯಲ್ಲಿ ಬಂದು ನೆಲೆಸಲಿ, ನಿಮ್ಮ ಕಷ್ಟಗಳನ್ನ ಕಳೀಲಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಸಿ ಯು, ಟೇಕ್ ಕೇರ್.